ವೆಣ್ ಪೊಂಗಲ್ ಅಥವಾ ಖಾರ ಪೊಂಗಲ್ ಜೊತೆಯಲ್ಲಿ ಸಕ್ಕರೆ ಪೊಂಗಲ್, ರುಚಿಕರವಾದ ಒಳ್ಳೆ ಬ್ರೇಕ್ಫಾಸ್ಟ್. ನಾನಿವತ್ತು ನಿಮಗೋಸ್ಕರ ಖಾರ ಪೊಂಗಲ್ ಮತ್ತು ಸಕ್ಕರೆ ಪೊಂಗಲ್ ಮಾಡೋ ವಿಧಾನನ ತೋರಿಸ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಹೆಸರುಬೇಳೆನ ತೊಗೊಂಡಿದ್ದೀನಿ. ಹೆಸರುಬೇಳೆನ ಕಮ್ಮಿ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಹೆಸರುಬೇಳೆ ಹುರಿಬೇಕಿದ್ರೆ ಯಾವಾಗಲೂ ಸ್ಟವ್ ಫ್ಲೇಮ್ ಕಮ್ಮಿನೇ ಇರಬೇಕು. ತುಂಬ ಇದ್ದರೆ ಹೆಸರುಬೇಳೆ ಫುಲ್ಲು ಕಲರ್ ಚೇಂಜ್ ಆಗಿ ಸೀದೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಸ್ವಲ್ಪ ಕಂದು ಬಣ್ಣ ಬರೋವರೆಗೆ ಚೆನ್ನಾಗಿ ಹುರ್ಕೊಳ್ಳಿ ಕಮ್ಮಿ ಉರಿಯಲ್ಲಿ. ಇವಾಗ ಇದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಏನು ಹೆಸರುಬೇಳೆ ತೊಗೊಂಡಿದ್ದೆ ಅದೇ ಕ್ವಾಂಟಿಟೀಲಿ ಅಕ್ಕಿಯನ್ನು ತೊಗೊಳ್ತಿದ್ದೀನಿ. ನಿಮಗೆ ಯಾವ ಬೇಕೋ ಅಕ್ಕಿ ಅದನ್ನೇ ತೊಗೊಳ್ಳಿ. ಸೋನಾ ಮಸೂರಿ ಅಥವಾ ಡಿಪೋ ಅಕ್ಕಿ ಯಾವ್ದು ಬೇಕಾದರೂ ತೊಗೋಬೋದು. ಸಮ ಪ್ರಮಾಣದಲ್ಲಿ ತೊಗೊಂಡು ಇದನ್ನೇ ಒಂದು 2 ರಿಂದ 3 ಬಾರಿ ಚೆನ್ನಾಗಿ ತೊಳೆದು ವಾಶ್ ಮಾಡ್ಕೊಳ್ತಿದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಟ್ಕೊಂಡು ಆ ಕುಕ್ಕರ್ಗೆ ಅಕ್ಕಿನ ಹಾಕ್ಕೊಂಡು ಇದಕ್ಕೆ ನಾನು ಒಂದು 3 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಅಂದರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೋಬೇಕು. ಸೊ ನಾನು ಒಂದು ದೊಡ್ಡ ಲೋಟದಲ್ಲಿ ಅಕ್ಕಿ ಪ್ರಮಾಣ ತೊಗೊಳ್ಳೋದಾದರೆ ಒಂದು 4 ಲೋಟದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಕೊಳ್ತಿದ್ದೀನಿ. ನಾವು ನೀರನ್ನು ತುಂಬ ಕಮ್ಮಿ ಪ್ರಮಾಣದಲ್ಲಿ ಹಾಕಿಬಿಟ್ರೆ ಹೆಸರುಬೇಳೆ ಬೆಂದು ತಳ ಕಚ್ಚೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ನೋಡಿ ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಕುಕ್ಕರ್ ಕೂಗಿದೆ, ಈ ರೀತಿ ಬೆಂದಿದೆ. ಬೇಳೆ ಸಾಫ್ಟಾಗಿ ಬೆಂದಿದೆ, ಅನ್ನನೂ ಉದುದ್ರಾಗೂ ಕಾಣಿಸ್ತಿದೆ ನೋಡಿ. ಇದಕ್ಕೆ 1 ಸ್ಪೂನ್ ತುಪ್ಪನ ಹಾಕಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಸಹ ಮಾಡ್ಕೊಳ್ಳಿ, ಆಪ್ಷನಲ್ಲಿದು. ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ನಮಗೆ ಪೊಂಗಲ್ ಯಾವದಕ್ಕೆ ಬೇಕು ಅಷ್ಟು ಬಿಸಿ ನೀರನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ತಣ್ಣೀರನ್ನು ಯೂಸ್ ಮಾಡಿದ್ರೆ ಅಂಟಂಟಾಗುತ್ತೆ. ಹಾಗಾಗಿ ಬಿಸಿನೀರನ್ನು ಯೂಸ್ ಮಾಡಿ ಮತ್ತು ಪೊಂಗಲ್ಗೆ ಬೇಕಾದಷ್ಟು ರುಚಿನ ಸೇರಿಸ್ಕೊಂಡು ಈಗ ಒಂದು 2 ನಿಮಿಷ ಕುದಿಸಿ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಬೇಕಾಗಿರುವಂಥ ಗೋಡಂಬಿ ಮತ್ತು ಜೀರಿಗೆ, ಒಂದು 4 ಹಸಿಮೆಣಸಿಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ತರಿಯಾಗಿ ಕುಟ್ಟಿ ಇಟ್ಕೊಂಡಿರುವಂತಹ ಕಾಳು ಮೆಣಸಿನ ಪೌಡ್ರನ್ನ ಹಾಕ್ಕೊಳ್ತಿದ್ದೀನಿ. ನೀವು ಇಲ್ಲಿ ಬೇಕಂದರೆ ಉಂಡೆ ಕಾಳು ಮೆಣಸನ್ನೇ ಹಾಕ್ಕೋಬೋದು. ಸ್ವಲ್ಪ ನಾನು ಕುಟ್ಟಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಜಜ್ಜಿ ಇಟ್ಕೊಂಡಿರುವಂತಹ ಹಸಿ ಶುಂಠಿ ಅರ್ಧ ಇಂಚು, ಸ್ವಲ್ಪ ಇಂಗು, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡಿದ ನಂತರ ಈಗಾಗಲೇ ಏನು ರೆಡಿ ಮಾಡಿ ಇಟ್ಕೊಂಡಿರುವಂಥ ಪೊಂಗಲ್ ಇತ್ತು ಅದಕ್ಕೆ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈ ಪೊಂಗಲ್ಲು ಬಿಸಿ ಬಿಸಿಯಾಗಿ ಇದ್ದಾಗೆ ತಿಂದ್ರೇ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಜೊತೆಯಲ್ಲಿ ಸ್ವಲ್ಪ ಒಣ ಕೊಬ್ಬರಿಯನ್ನು ತೊಗೊಂಡು ತುರಿದು ಅದನ್ನು ರೋಸ್ಟ್ ಮಾಡಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಒಮ್ಮೆ ಯಾರು ಫಸ್ಟ್ ಟೈಮ್ ನೋಡ್ತಿರೋರಾದರೆ ಇದನ್ನು ತಪ್ಪದೆ ಟ್ರೈ ಮಾಡಿ ನೋಡಿ. ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ. ಮತ್ತೊಂದು ಕಡೆ ಸಕ್ಕರೆ ಪೊಂಗಲ್ನ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ಸಕ್ಕರೆ ಪೊಂಗಲ್ಗೆ ಸ್ವಲ್ಪ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ತುರಿದಿಟ್ಕೊಂಡಿರುವಂತಹ ಒಣ ಕೊಬ್ಬರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಕಮ್ಮಿ ಉರಿಲೇ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಯಾವ ಪ್ರಮಾಣದಲ್ಲಿ ಸಕ್ಕರೆ ಬೇಕು ಆ ಪ್ರಮಾಣದಲ್ಲಿ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಕ್ಕಿ ಮತ್ತು ಹೆಸರುಬೇಳೆನ ತೊಗೊಂಡಿದ್ದೆ. ಸೊ ನಾನಿಲ್ಲಿ ಅದೇ ಅಳತೆಯಲ್ಲಿ 1 ಕಪ್ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಳಿ. ಕೆಲವೊಬ್ಬರು ಕಲರ್ಗೋಸ್ಕರ ಬೆಲ್ಲನೂ ಆ್ಯಡ್ ಮಾಡ್ಕೊಳ್ತಾರೆ. ಸೊ ನಾವು ಈ ರೀತಿ ಸಕ್ಕರೆನ ಚೆನ್ನಾಗಿ ಹುರ್ಕೊಂಡಾಗ ನೋಡಿ ಸಕ್ಕರೆ ಕಂದು ಬಣ್ಣಕ್ಕೆ ಬರುತ್ತೆ. ಆವಾಗ ಯಾವುದೇ ಕಲರ್ನ ಅವಶ್ಯಕತೆ ಇರೋದಿಲ್ಲ. ಸೂಪರ್ ಟೇಸ್ಟಾಗೂ ಇರುತ್ತೆ. ಇವಾಗ ಇದಕ್ಕೆ ನಾನು 1 ಕಪ್ ಹಾಲನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಾಲು ಹಾಕಿದ ತಕ್ಷಣವೇ ಚೆನ್ನಾಗಿ ತಿರುಗಿಕೊಳ್ಬೇಕಾಗುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿರುತ್ತೆ. ಇದನ್ನು ನೀವು ನಿಧಾನಕ್ಕೆ ತಿರುಗ್ತಾ ಅದು ತೆಳು ಕನ್ಸಿಸ್ಟಿಗೆ ಬರುತ್ತೆ. ನೋಡಿ, ಈ ಥರ ಚೇಂಜ್ ಆಗುತ್ತೆ. ಆದರೆ ಕಮ್ಮಿ ಉರಿಲೇ ಆದಷ್ಟು ಮಾಡ್ಕೊಳ್ತಾ ಹೋಗ್ಬೇಕು ನೀವು. ಈ ರೀತಿ ಆದ ನಂತರ ನಾವು ಏನು ಹೆಸರುಬೇಳೆ ಮತ್ತು ಅಕ್ಕಿ ಕೂಗಿಸ್ಕೊಂಡಿರ್ತೀವಿ ಅದನ್ನು ಇವಾಗ ಆ್ಯಡ್ ಮಾಡ್ಕೋಬೇಕಾಗತ್ತೆ.
ಈ ಥರ ಸಕ್ಕರೆ ಪೊಂಗಲ್ನ ನಿಮ್ಮ ಮನೇಲಿ ಒಂದು ಬಾರಿ ಮಾಡಿಕೊಡಿ, ಯಾರೂ ನಿಮ್ಮ ಕೈ ರುಚಿನೇ ಮರೆಯಲ್ಲ ಅನಿಸುತ್ತೆ. ನಿಮ್ಮನ್ನು ಎಲ್ಲೇ ನೋಡಿದ್ರು ಮತ್ತೊಂದು ಸಾರಿ ಈ ಥರ ಸಕ್ಕರೆ ಪೊಂಗಲ್ ಮಾಡ್ಕೊಳ್ತೀಯಾ ಅಂತ ಕೇಳ್ತಾರೆ. ನೋಡಿ, ಇವಾಗ ಸಕ್ಕರೆ ನೀಟಾಗಿ ಕರಗಿ ಬಬಲ್ಸ್ ಬರ್ತಿದೆ. ಸೊ ಇವಾಗ ಇದನ್ನು ಏನು ಕೂಗಿಸ್ಕೊಂಡಿರುವಂತಹ ಹೆಸರುಬೇಳೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇಲ್ಲಿ ಸ್ವಲ್ಪ ಏಲಕ್ಕಿಕಾಯಿ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಕೇಸರಿನೂ ಸಹ ಆ್ಯಡ್ ಮಾಡ್ಕೊಳ್ಬೋದು. ಸ್ವೀಟ್ ಅಂದರೆ ಕೇಸರಿ ಆ್ಯಡ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ, ಲುಕ್ ವೈಸು ಚೆನ್ನಾಗಿರುತ್ತೆ. ಹಾಗಾಗಿ ರುಚಿಯಾದ ಖಾರ ಪೊಂಗಲ್ ಮತ್ತು ಸಕ್ಕರೆ ಪೊಂಗಲ್ ರೆಡಿಯಾಗಿದೆ. ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು. ಸೊ ನಿಮ್ಮ ಮನೇಲಿ ಈ ಸಂಕ್ರಾಂತಿಗೆ ಈ ಥರ ಪೊಂಗಲ್ನ ರೆಡಿ ಮಾಡಿ ನೋಡಿ, ಟ್ರೈ ಮಾಡಿ. ಈ ಚಳಿ ವಾತಾವರಣ, ಶೀತಕ್ಕೆಲ್ಲ ಈ ಥರ ಖಾರ ಪೊಂಗಲ್ನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ದೇಹಕ್ಕೆ ತಂಪು. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.